ವೆಲ್ಕಮ್ ಬ್ಯಾಕ್ ಝೀನ್ ಗುಡ್ ಫ್ಯಾಮಿಲಿ. ನೋಡಿ, ಬೆಳಗ್ಗೆ ನಾನು ಇದ್ದು ಗಿಡ ಎಲ್ಲ ನೋಡ್ತಿದ್ದೇನೆ. ಯಾಕೆ ಅಂದರೆ ಇವತ್ತು ರೋಸ್ ಆಗ್ತಾ ಬಂದಿದೆ, ಅಂದರೆ ಮುಗಿತ್ತು ನಿನ್ನೆ. ಅಪ್ಪ ಬಂದು ತೋರಿಸಿದ್ರು, ಅಪ್ಪ ಹೂ ಕೊಡಲಿಕ್ಕೆ ಬರ್ತಾರೆ ಬೆಳಗ್ಗೆ ದೇವರಿಗೆ ಇಡಲಿಕ್ಕೆ. ಹಾಗೆ ಬಂದವರನ್ನ ಹೇಳ್ತಿದ್ದಾರೆ ಆಗಿದೆ ಅಂತ. ಹಾಗೆ ನನಗೆ ಸಹ ಭಾರಿ ಖುಷಿ ಆಯಿತು. ಹಾಗೆ ನಿನ್ನೆ ರಾತ್ರಿ ನೋಡಿದ್ರಲ್ಲ ಹೆಸರು ನೆನಿಲಿಕ್ಕೆ ಹಾಕಿದ್ದು, ಅದನ್ನು ನೋಡಿ ತೋರಿಸ್ತಿದ್ದೇನೆ. ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಎಂತ ಅಂದರೆ ಇವತ್ತು ಮಗುವಿಗೆ ರಜೆ ಎಲ್ಲ ಆಗಿ ನಾನು ಲೇಟ್ ಸ್ವಲ್ಪ ಎದ್ದದ್ದು. ಹಾಗೆ ನೋಡಿ ಬೇಯಲಿಕ್ಕೆ ಇಡ್ತಿದ್ದೇನೆ. ಗಿಡ ಇಂಟ್ರೆಸ್ಟ್ ಬರಲಿಕ್ಕೆ ಕಾರಣ ಎಂತಂದರೆ ನನಗೆ ಫಸ್ಟ್ ಇಷ್ಟ ಇರಲಿಲ್ಲ ಇದು ಗಿಡ ಎಲ್ಲ ಅಂದರೆ. ಹೀಗೆ ಗಿಡ ಅಂದರೆ ತುಂಬ ಇಷ್ಟ ಆಗ್ತುಂಟು. ಹಾಗೆ ನಾನು ಅಜ್ಜಿ ಮನೆಯಿಂದೆಲ್ಲ ತಂದು ಇಲ್ಲೆಲ್ಲ ಪಾಟಲ್ಲಿ ಹಾಕಿ ಇಟ್ಟಿದ್ದೇನೆ. ಚಾಕಿ ಮತ್ತು ಕಾಫಿಗೆ ಇಟ್ಟಿದ್ದೇನೆ. ಒಗ್ಗರಣೆ ಕೊಡಲಿಕ್ಕೆ ಆಯಿತಾ ಹೆಸರಿಗೆ. ಹಾಗೆ ಫಸ್ಟ್ ಟೈಮ್ ಒಂದು ರೋಸ್ ಆಗ್ತುಂಟು. ರೋಸ್ ಮೊನ್ನೆ ತಂದು ಇಟ್ಟದಷ್ಟೇ. ದಾಸವಾಳದೆಲ್ಲ ಪಾಟಲ್ಲಿ ಹಾಕಿ ಇಟ್ಟಿದ್ದೇನೆ ಅಲ್ಲಿ ಮನೆಯಲ್ಲಿ, ಅಂದರೆ ಅಪ್ಪ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ತರಬೇಕಷ್ಟೇ, ಸ್ವಲ್ಪ ಇದಾಗಲಿ ಅಂತ ಮಳೆ ಬಿದ್ದು. ಇನ್ನು ತಂದೆಲ್ಲ ಸೆಟ್ ಮಾಡಬೇಕು. ಮಗು ಅಲ್ಲಿದ್ದ ಆಯಿತಾ, ಇಲ್ಲಿ ನಾವಿದ್ದದ್ದು. ಹಾಗೆ ಹೆಸರೆಲ್ಲ ಅವಲಕ್ಕೆಲ್ಲ ರೆಡಿ ಮಾಡಿ ದೇವರಿಗೆ ದೀಪ ಇಟ್ಟು ಇನ್ನು ಚಹಾ ಕುಡಿಯುವ ಅಂತ. ಅದಕ್ಕಿಂತ ಮುಂಚೆ ಇದೊಂದು ಈಗ ಫಿಲ್ಮ್ ಮಾಡಲಿಕ್ಕೆ ಉಂಟಲ್ಲ, ನಮ್ಮದು ವೋಟರ್ ಐಡಿದು. ಹಾಗೆ ಹಸ್ಬೆಂಡಿದ್ದು ಫಿಲ್ಮ್ ಮಾಡ್ತಿದ್ರು. ನನ್ನದಿನ್ನು ಫಿಲ್ಮ್ ಮಾಡಬೇಕಷ್ಟೇ. ಹಸ್ಬೆಂಡ್ ಡೈರೆಕ್ಟ್ ಕೆಲಸಕ್ಕೆ. ಮಳೆ ಬರ್ತುಂಟು, ಇವತ್ತು ಆಟಿ ಅಲ್ಲ. ಹಾಗೆ ಬೆಳಗ್ಗೆ ಮಳೆ ಸ್ಟಾರ್ಟ್. ಬೆಳಗ್ಗೆ ಅಂದರೆ ಈಗ 8:30 ಆಗಿದೆ ನೋಡಿ ಮಳೆ. ನಾನು ಬೆಳಗ್ಗೆಲ್ಲ ಗಿಡಕ್ಕೆ ನೀರು ಹಾಕಿದ್ದು, ವೇಸ್ಟ್ ಆಯಿತು ಸುಮ್ಮನೆ. ಮಳೆ ಬರ್ತದೆ ಅಂದರೆ ಗೊತ್ತಿರಲಿಲ್ಲಲ್ಲ, ತುಂಬ ಬಿಸಿಲಿತ್ತು, ಗಿಡ ಎಲ್ಲ ಸಾಯಲಿಕ್ಕೆ ಆಗಿತ್ತು. ಇನ್ನಿದು ಬಾಕಿ ಆಗಿತ್ತು ಆಯಿತಾ, ಸ್ವಲ್ಪ ಮನೆಯಿಂದ ಭೂತಾಯಿ ಕೊಟ್ಟರಲ್ಲ, ಆಗಿದ್ದು ಬಾಕಿ ಆಯಿತು. ಹಾಗೆ ಅದನ್ನು ಕೊಂಡೋಗೋದು. ಹೆಸರು ಸಹ ಬಾಕಿ ಆಯಿತು, ಅದು ಸಹ ಕೊಂಡೋಗೋದು. ಇದು ಮೊಸರು ಹಸ್ಬೆಂಡ್ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ರು, ಸುಮ್ಮನೆ ಕುಡಿಲಿಲ್ಲ. ಈಗ ಅದನ್ನು ಸಹ ಕೊಂಡೋಗೋದು. ಕರೆಂಟ್ ಸ್ವಲ್ಪ ಮಳೆ ಬರುವ ಕರೆಂಟ್ ಹೋಗಿ ಆಗ್ತದೆ. ಹೋಗೋದು ಮನೆಗೆ ಹೋಗಿ ಶಾಪಿಗೆ ಹೊರಡಬೇಕು. ಮಗುವಿಗೆ ರಜೆ ಅಲ್ಲಿ ನೋಡಿ ಎಂತ ಮಾಡ್ತಿದ್ದಾನಂತ. ಅಣಿಕೆ ಗೊತ್ತುಂಡು ಪೋಣ ಖುಷಿ ಬೇರಿಂದಲೇ ಹೇಳು. ಖುಷಿ ಆಫೀಸ್ ಎಕ್ಸಾಮಿന് പഠിക്കുന്നുണ്ട് എക്സാമിന് ആവല്ലേ ചായ കുടിച്ചാ? എക്സാം പറയുമ്പോൾ കണ്ണ് ഫുള്ളായി വന്നത്. അപ്പേ എക്സാം പറയുമ്പോൾ കണ്ണ് ഫുള്ളായി നോക്കൂ. ആക്കുന്നതാണ് പെങ്ങ നമുക്കാണ്. ಲೇಟ್ ಆಗಿದೆ. ನಾನು ಇನ್ನೂ ಸಹ ಶಾಪಿಗೆ ಹೋಗಲಿಲ್ಲ, ಕಲಿಸ್ಲಿಕ್ಕೆ ಉಂಟು ಅಂತ, ಹೋಗ್ಬೇಕಷ್ಟೇ. ಶಾಪಿಗೆ ಬಂದೆ 10 ಆಗಿದೆ ಆಯಿತು. ಇವತ್ತು ಬರುವಾಗ ತುಂಬ ಲೇಟ್ ಆಯಿತು. ಮಗುವಿಗೆ ಎಕ್ಸಾಮ್ ಅಲ್ಲ, ಎಕ್ಸಾಮ್ ಅಂದರೆ ಮಂಡೆ ಕಲಿಸ್ಲಿಕ್ಕೆ ತುಂಬ ಉಂಟು, ಅಂದರೆ ರಾಶಿ ಉಂಟು. ಈಗ ನಾನು ಹೋಗಬೇಕು, ಸ್ವಲ್ಪ ಹೊತ್ತು ಒಂದು ದೀಪಲ್ಲಿ ಇಟ್ಟು, ಯಾಕೆಂದರೆ ಕಲಿಸ್ಬೇಕಲ್ಲ. ಮಳೆ ಈಗ ಸ್ಟಾರ್ಟ್ ಆಗಿದೆ, ಆದರೆ ಸಹ ಮನಸ್ಸಿಲ್ಲ ಸರಿಯಲ್ಲಿ ಮಳೆ ಬರಲಿಕ್ಕೆ. ಮಳೆಗೆ ನೋಡಿ ಮಳೆ ಒಂದು ಆಚೆಯಿಂದ ಸ್ವಲ್ಪ ಹಾರುವಾಗಲೇ ಹನಿ ಬರುವಾಗಲಿಂದ ಕರೆಂಟ್ ತೆಗೆದು ಆಗ್ತದೆ. ಕರ್ಮ ಶೆಕೆಯಲ್ಲಿ ಕುತ್ಕೊಳ್ಳಿಕ್ಕೆ ಸಾಗುದಿಲ್ಲ. ಈಗ ನೋಡಬೇಕು, ಮನೆಗೆ ಹೋಗಿ ಕಲಿಸ್ಬೇಕು. ಖುಷಿದು ಡ್ರೈ ಫ್ರೂಟ್ಸ್, ಸ್ಕೂಲಿಗೆ ಬರುವಾಗೆ ಡ್ರೈ ಫ್ರೂಟ್ಸ್ ಬಾಟಿಯಲ್ಲಿ ಇಟ್ಕೊಂಡು ಬಂದಿದ್ದಾಳೆ. ವಾಟರ್ ಬಾಟಲ್ ಅಂದರೆ ಅವಳು ಇದಕ್ಕೆ ಬಂದದ್ದು ಸ್ಕೂಲಿಗೆ. ಖುಷಿದ್ದು ಮಾತಾಡಿ ಇರ್ಕೊಳ್ಳಿ. ಇವಳು ಡ್ರೈ ಫ್ರೂಟ್ಸ್ ತಂದದ್ದು ಯಾಕೆ ಅಂದರೆ ಶಾಪಿಗೆ ಬರ್ತಾರೆ ಅಂತಿತ್ತು ಇಬ್ಬರು ಮಕ್ಕಳು ಸಹ, ಅದಕ್ಕೆ ಅಕ್ಕ ಕೊಟ್ಟು ಕಳಿಸಿದಂತೆ. ನಾನಂದರೆ ಕೆಲಸ ಕಮ್ಮಿ ಇತ್ತು, ಅದಕ್ಕೆ ನಮ್ಮ ಮನೆಗೆ ಬಂದೆ. ಆಯ್ತನ್ನೆ ಅതെಯಾ ಸೂಪರ್. ಯಾರು ಕೊಟ್ಟದ್ದು ಖುಷಿದು? ಡಾಕ್ಟರ್ ಯಾಕೆ ಕೊಟ್ಟದ್ದು? ಹಾಂ ರೇಖಾ ಆಂಟಿ. ಹೌದಾ ನಿಮಗೆ? ಓ ಹಾಗೆ ನೀವು ಶೇರ್ ಮಾಡಿದ್ದು. ನಿಮಗಿಲ್ವ ಇದು ಗ್ರೇಪ್ಸ್ ಇಲ್ಲುಂಟು. ಕ್ವಶನ್ ಪೇಪರ್ ರೆಡಿ ಮಾಡಿ ಅಕ್ಕ ತಂದಿದ್ರು, ಹಾಗೆ ಇವರಿಗಿಬ್ಬರಿಗೆ ಬರೆಸುದೀಗ.
ಹಾಯ್ ಗಾಯ್ಸ್, ಹೊಸ ಮೊಬೈಲ್ ತಂದಿದ್ದಾರೆ ಅಮ್ಮ. ಅದು ಕೆಳಗೆ ಹಾಕಿದ್ರೆ ಹೊಟ್ಟರೆ ಇಲ್ಲಿ ಜೈಲಿಗೆ ಹೋಗ್ಬೇಕು. ಅದು ಹೊಸ ಮೊಬೈಲು. ತೋರಿಸ್ತಾನೆ ನಿಲ್ಲಿ. ಅದು ಹೊಸ ಮೊಬೈಲ್. ಅಮ್ಮ ಮಾತಾಡ್ತಿದ್ದಾರೆ ಇವಳ ಅಮ್ಮ ಹತ್ರ. ಖುಷಿ ನೋಡು, ಇವಳದ್ದು ಸ್ವಲ್ಪ ಬೆರ್ಚಾಗ್ತುಂಟು. ಹಾಯ್ ಗಾಯ್ಸ್, ಇವತ್ತು ಮಳೆ ಬಂದಿತ್ತು, ಲೈಟ್ ಎಲ್ಲ ಹೋಗಿತ್ತು. ಲೈಟ್ ಕರೆಂಟ್ ಬಂತು ಹೋಯ್ತು. ಇದು ಈಗ ನಮ್ಮ ಮನೆಯಲ್ಲಿ ಆಡ್ತಿದ್ದಾಳೆ ಇವಳು ಖುಷಿ ನೋಡಿ. ಇವಳು ಗೆಜ್ಜೆದಲ್ಲೂ ಆಡ್ತಿದ್ದಾಳೆ. ಇವಳಿಗೆ ಶಾಪ್ ಹೋಗ್ಬೇಕಂತೆ. ಅಮ್ಮನಿಗೆ ಶಾಪ್. ಅಮ್ಮ ನನಗೆ ಕಲಿಸ್ಲಿಕ್ಕೆ ಬಂದದ್ದು. ಅಮ್ಮನ ಕ್ವಶನ್ ಪೇಪರ್ ರೆಡಿ ಮಾಡ್ತಿದ್ದಾರೆ. ಇದು ಅಮ್ಮ ಹೊಸ ಮೊಬೈಲ್ ತೆಗೆದಿದ್ದಾರೆ. ಇವರು ಯಾರು ಸೆಲ್ಲ ಮನೆಯಲ್ಲಿ. ನನ್ನ ಅಪ್ಪ ತೆಕ್ಕೊಂಡದ್ದು ಇದು ತಗೊಂಡದ್ದು ನನ್ನಪ್ಪ. ಅದು ಹೊಸ ಮೊಬೈಲ್. ಕವರೆಲ್ಲ ಚೇಂಜ್ ಮಾಡಿದರು. ಫಸ್ಟಿಗೆ ಚೇಂಜ್ ಮಾಡಲಿಲ್ಲ, ಕವರ್ ಚೇಂಜ್ ಮಾಡಿದ್ರು. ಇವತ್ತು ರಜೆ ಎಲ್ಲರಿಗೂ ಸಹ, ಕ್ರಿಶ್ಚಿಯನಿಗೆ ಅವರಿಗೆಲ್ಲ ರಜೆ. ಇವತ್ತು ಹಬ್ಬ ಗೊತ್ತುಂಟಲ್ಲ, ಇವತ್ತು ಹಬ್ಬ. ಅದಕ್ಕೆ ನಮಗೆ ರಜೆ. ಮತ್ತು ಹೈಸ್ಕೂಲಿಗೆಲ್ಲ ರಜೆ ಎಲ್ಲ ಉಂಟು ಇವತ್ತು. ನಮಗೆ ಜಾಲಿ. ಯಾಕೆ ರಜೆ? ಫಸ್ಟ್ ಅಲ್ಲ. ನೋಡಿ, ಜೇನುಗೂಡು ಫ್ಯಾಮಿಲಿ, ವೆಲ್ಕಮ್ ಟು ಜೇನುಗೂಡು ಫ್ಯಾಮಿಲಿ. ಬನ್ನಿ ಗಾಯ್ಸ್. ಇದು ನಮ್ಮ ನೋಡಿ ಗಾಯ್ಸ್, ನಮ್ಮದು ಇವತ್ತು ವಿಡಿಯೋ ಆಗ್ತಾ ಉಂಟು ನೋಡಿ. ಇವಳು ಖುಷಿ ಅಂತ ಇವಳಿಗೆ ಇದು 7 ಇಯರ್ಸ್ ಆಗಬೇಕು. ನನಗೆ 6 ಇಯರ್ಸ್. ನನಗೆ 7 ಇಯರ್ಸಿಗೆ ಅಪ್ಪ ನಾಯಿ ಕೊಡ್ತಾರಂತೆ. ಇವಳಿಗೆ ಎಂತ ಕೊಡ್ತಾರೆ ಅಂತ ಗೊತ್ತಿಲ್ಲ. ನನಗೆ ನಾಯಿ ಕೊಡ್ತಾರಂತೆ. ಅವಳಿಗೆ ಹೇಳಿಲ್ಲ ಅಂತ ಕೊಡ್ತಾರೆ ಅಂತ. ನನ್ನಮ್ಮ ನೋಡಿ ಬರ್ತಾರೆ. ಇವಳ ಅಮ್ಮ ಒಟ್ರಾಸಿ ಬರುವುದಂತೆ. ಅವಳ ಅಮ್ಮನಿಗೆ ಜೋರು ಮಾಡ್ತಾಳೆ ನೋಡಿ. ನನಗೆ ಹೊಡೆಯುವುದು ಭಾರಿ ಜೋರಿದ್ದಾಳೆ ಅವಳು. ಗೊತ್ತಿಲ್ಲವ, ಅವಳ ಹಲ್ಲು ಹೋಗಿದೆ. ಸೊಂಟದ್ದು ಗೆಜ್ಜೆ ತೆಗೆದಿದ್ದಾಳೆ. ತೋಡಿಗೆ ಬಿಸಾಕ್ಲಿಕ್ಕಂತ ಅವಳಿಗೆ. ಕಮೆಂಟ್ ಮಾಡಿ, ಇದು ಯಾರಿಗೆ ಇಷ್ಟ ಆಗ್ತದೆ ಕಮೆಂಟ್ ಮಾಡಿ. ಯಾರಿಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ. ಇವತ್ತು ರಜೆ ಅಲ್ಲ. ಇವಳು ನನಗೆ ಎಂತ ತಂದಿದ್ದಾಳೆ. ಇದು ಯಾರ್ಸೆಲ್ಲ ಮನೆಯಲ್ಲಿ ಯಾರ್ಸೆಲ್ಲ ಅಮ್ಮ ಇಲ್ಲಿಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತು ಅಮ್ಮನಕ್ಕ ಶೋಭಮ್ಮಲ ಇಲ್ಲಿಗೆ ಹೋಗಿದ್ದಾರೆ, ತರವಾಡಿಗೆ. ತರವಾಡು ಇದು ನಾಳೆ ಮಾಡ್ತಾನೆ. ಯಾರಿಗೆಲ್ಲ ಇಷ್ಟ ಆಯಿತು ಅವರಿಗೆ ಕಮೆಂಟ್ ಮಾಡಿ. ಕ್ವಶನ್ ಪೇಪರ್ ರೆಡಿ ಮಾಡಿ ಜೀವಕ್ಕೆ ಬರ್ತದೆ. ಕೈ ಸಹ ಕುತ್ತಿಗೆ ಸಹ ನೋವು ಆಗ್ತುಂಟು. ಕುഞ്ഞി ಬಾ, ಇದಾಗದು ರೆಡಿ ಆಯಿ ಬಾ ಕುഞ്ഞി. ಪೆನ್ಸಿಲ್ ಅದು ಕಂಪಸ್ ಬಾಕ್ಸ್ ಅದ ಕೊಂಡ. ಇದು ಪದಾರ್ಥ ಎಂತ ಅಂದರೆ ಇವತ್ತು ಹುರುಳಿ ಮತ್ತು ಬಟಾಟೆ ಅಂತ ಗೊತ್ತಿಲ್ಲ, ನೋಡಲಿಲ್ಲ. ಮತ್ತು ಎಗ್ ಮಾಡಬೇಕು. ಮತ್ತು ನಿನ್ನೆ ಚಟ್ನಿ ಉಂಟು. ಅಮ್ಮೆಲ್ಲ ಹಾಗೆಂತ ಸ್ಪೆಷಲ್ ಇತ್ತು. ಇದು ಬೆಳಗ್ಗೆ ಸಜ್ಜಿಗೆ ನೋಡಿ. ಇವತ್ತಿದು ಸ್ಪೆಷಲ್ ಹುರುಳಿ ಮತ್ತು ಬಟಾಟೆ, ನಿನ್ನೆ ಚಟ್ನಿ, ಮತ್ತು ನಿನ್ನೆ ನೈಟ್ ಮಾಡಿದ್ದು ನಾನು ಅದು ಕೊಲ್ಲ ತರಿದ್ದು, ಮತ್ತು ಈಗ ಒಂದು ಎಗ್ ಮಾಡಿದ್ದು. ತುಂಬ ಪದಾರ್ಥ ಇದ್ರೆ ನನಗೆ ಇಷ್ಟ ಆಯಿತಾ. ನನಗೆ ಇಷ್ಟ ತುಂಬ ಪದಾರ್ಥ ಬೇಕು. ಒಂದು ಪದಾರ್ಥದಲ್ಲಿ ಊಟ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ.
ಖುಷಿ ಗಗ್ಗುದು ಕಾರ್ ನೋಡಿ. ಇನ್ನೇ ನೋಡಿದ್ದೀರಾ? ಇವರಿಬ್ಬರು ನನ್ನೊಟ್ಟಿಗೆ ಬರುವುದು ನನಗೆ ಕೆಲಸಕ್ಕೆ ಸೇರಲಿಕ್ಕೆ ಅಲ್ಲ. ಸ್ಮಶಾನಕ್ಕೆ ಕೈ ಮುಗಿದು ಇದ್ದಾರೆ. ಅದು ಕೊರ್ಚು ಜಾಸ್ತಿ ಆಯಾನ್ ಬಾಳ ದಿಪ್ಪು. ನನ್ನೊಟ್ಟಿಗೆ ಶಾಪಿಗೆ ಬರ್ತಾರೆ ಅಂತ ಬೆಳಗಿಂದಲೇ ಚೊರೆ. ಹಾಗೆ ನಾನು ಕರ್ಕೊಂಡು ಹೋಗುವಾಗ ಇವರಿಗೆ ಬೇಕಾದ್ರೆ ನೋಡಿ ಅದು ಡೋನಟ್ ಬೇಕು, ಇದು ಬೇಕು, ಅದು ಬೇಕು ಅಂತ ಹಾಗೆ ತೆಗೆದುಕೊಟ್ಟು ಹೋಗ್ತಿದ್ದೇವೆ ಈಗ ಶಾಪಿಗೆ. ಖುಷಿ ಖುಷಿ ಖುಷಿ. ನಾನೀಗ ಇಲ್ಲಿದ್ದೇನೆ ಶಾಪಲ್ಲಿ, ಅಮ್ಮನ ಶಾಪಲ್ಲಿ. ಇವರು ಖುಷಿ ಹೇಳಿದ್ರು ಸ್ಥಳ ಮಾಡಿದ್ರು. ನಾವು ಅಲ್ಲಿ ಇವರು ಚಿಕ್ಕಮ್ಮಿದ್ದಾರಲ್ಲ ಕೇಕು ಶಾಪಿಗೆ ಇದು ಸೆಲೆಕ್ಟ್ ಆದರೂ ನಾವು ಶಾಪಲ್ಲಿ ಇದ್ದಾವೆ ನೋಡಿ. ಅಮ್ಮಂದು ಹೊಸ ಮೊಬೈಲ್ ತೋರಿಸಮ್ಮ. ಅಮ್ಮಂದು ಹೊಸ ಮೊಬೈಲ್, ಅದರಲ್ಲಿ ನಾನು ವೀಡಿಯೋ ಮಾಡೋದು ವೈಟಾಗಿ ಕಾಣ್ತದೆ ಪಿಕ್ಚರಲ್ಲಿ. ನೋಡಿ ಇದು ವೈಟಾಗಿ ಕಾಣೋದಿಲ್ಲ ಎಲ್ಲ ಸಹ ನೋಡಿ. ಅಮ್ಮ ಇದು ಇಲ್ಲಿ ಖುಷಿ ಅಂತ ಪೂಜಾ ಅಂತ ಅವಳು ಮೊಬೈಲದ್ದು ಇದರಲ್ಲಿದ್ದಾಳೆ. ಅವಳು ಬೇಡ ಅಂತ ಹೇಳ್ತಾಳೆ, ಅವರು ಬಿಡುವುದಿಲ್ಲ. ATM ಕರು ಇಲ್ಲಿ ಸ್ಟೈಲಲ್ಲಿ ಇರ್ತಾರೆ, ತೆಗೆಯುವುದಿಲ್ಲ ಸುಮ್ಮನೆ ಇದು. ಇವತ್ತು ನಾನು ಶಾಪಿಗೆ ಹೋಗಿ ನೀರು ಕೊಂಡೋಗಿರಲಿಲ್ಲ ಆಯಿತಾ. ಇವರದಿಬ್ಬರದು ಚೊರೆ ಬಾರಿಗೆ ಆಗ್ತದೆ ಅಂತ ನೀರು ಬೇಕು ಅಂತ ಹೋಗಿ ಐಸ್ ಕ್ರೀಮ್ ಇಟ್ಕೊಂಡು ಬಂದೆ. ಇವರು ನನ್ನನ್ನು ಇಲ್ಲಿಂದ ಕುಟ್ಟೆ ಮಾಡಿ ಹೋಗ್ಲಿಕ್ಕೆ. ಖುಷಿ ಅವಳ ನೋಡ್ದ 60 ನಿಂದ ಅಪ್ಪ ನೋಡು ಬರ ಕೊಡ್ಕೊ. ಹೋಗ್ಲಿ ಬನ್ನೆಲ್ಲ ತಗೊಂಡು ಹೋಗುದು ಅಪ್ಪ. ನಾವು ಶಾಪಿಂದ ಬಂದು ಪುನಃ ಬೇಕರಿಗೆ ಹೋದೆವಲ್ಲ. ಹೋಗುವಾಗ ಅಲ್ಲಿ ಚಿಕ್ಕಪ್ಪ ಸಿಕ್ಕಿದ್ರು, ಮತ್ತೆ ಚಿಕ್ಕಪ್ಪನೊಟ್ಟಿಗೆ ರಿಕ್ಷಾದಲ್ಲಿ ಬಂದದ್ದು. ರೈಟ್ ಇಟ್ಟಿಟ್ಲ ಹಾಕೊಂಡ ಇನ್ನು ಹೊರಡಿತು ಅಲ್ಲಿಗೆ ಹೋಗುದು. ಅಲ್ಲಿಗೆ ಹೋಗಿ ಇನ್ನು ಚಿಕನ್ ಗ್ರೇವಿ ಗೀ ರೈಸ್ ಎಲ್ಲ ಆಗಬೇಕಷ್ಟೇ. ಹೋಗಿ ಅಲ್ಲಿ ಸಿಗ್ತೇನೆ. ಮನೆಗೆ ಬಂದಿದ್ದೇನೆ. ಇವತ್ತು ಚಿಕನ್ ಮಾಡುವ ಅಂತ ನಾನು ಇನ್ನೂ ಹೇಳಿದ್ದೆಲ್ಲ ಮಾಡಲಿಕ್ಕೆ ಉಂಟು ಅಂತ. ಇವತ್ತಾಯ್ತಾ ಚಿಕನ್ ಮಾಡಿದರೆ ಮಗುವಿಗೆ ನಾಳೆ ಸ್ಕೂಲಿಗೆ ಸಾಕ್ತದಲ್ಲ ಹಾಗೆ. ಇದು ಎಂತ ಅಂದರೆ ಇದರಲ್ಲಿ ಚಿಕನ್ ಮಾಡಲಿಕ್ಕೆ ಬೇಕಾದ ಐಟಮ್ ಅಂಗಡಿಯಿಂದ ತೆಗೊಂಡದ್ದು. ನೆಕ್ಸ್ಟ್ ಇದು ಬೆಳಗ್ಗೆ ಮನೆಗೆ ಕೊಂಡೋದ ಪ್ಲೇಟ್ ಕಪ್ಸ್ ಎಲ್ಲ ಕ್ಲಿಯರ್ ಅಲ್ಲ. ಇನ್ನು ಇದನ್ನು ರೆಡಿ ಮಾಡುವಾಗ ಸಿಗ್ತೇನೆ. ಅದಕ್ಕೆ ಮುಂಚೆ ದೀಪಲ್ಲಿ ಇಡ್ಲಿಕ್ಕೆ ಉಂಟು, ಡ್ರೆಸ್ ಚೇಂಜ್ ಆಗಬೇಕು. ದೀಪ ಎಲ್ಲ ಇಟ್ಟಾಯ್ತಾಯ್ತಾ. ಎಂಥ ವಿಷಯ ಅಂದರೆ ಹಸ್ಬೆಂಡ್ ಬಂದು ಹೋದದ್ದು, ಮಗುವಿದು ಹೇರ್ ಕಟ್ಟಿಂಗ್ ಉಂಟು. ಈಗ ಟೈಮ್ ಇಷ್ಟ ನೋಡಿ. ಇನ್ನು ಚಿಕನ್ ಎಲ್ಲ ಕ್ಲೀನ್ ಮಾಡಬೇಕು, ಅದನ್ನೆಲ್ಲ ಮಾಡಬೇಕು. ಮಗು ಹಿಡ್ದಾನೆ ಗೀ ರೈಸ್ ಆಗ್ಬೋದು ಅಂತ ಗೀ ರೈಸಿಗೆ ಸ್ಟಾರ್ಟ್ ಮಾಡಬೇಕು. ಸೋನಾ ಮಸೂರಿ ಅಕ್ಕಿ ಆಯಿತಾ, 2 ಗ್ಲಾಸ್ ಹಾಕ್ತೇನೆ ಇದರಲ್ಲಿ. ಎರಡು ಗ್ಲಾಸ್ ತೆಗೆದಿದ್ದೇನೆ. ಗೀ ರೈಸ್ ಇದರಲ್ಲಿ ಮಾಡೋದಿಲ್ಲ, ಈರುಳ್ಳಿ ಎಲ್ಲ ಹಾಕೋದಿಲ್ಲ ಆಯಿತಾ. ಹೀಗೆ ಗೀ ಹಾಕಿ ಮಾಡೋದು, ಮತ್ತೆ ಚಿಕನ್ ಅಷ್ಟೇ. ನೋಡಿ 2 ಗ್ಲಾಸ್ ಅಕ್ಕಿ, 4 ಗ್ಲಾಸ್ ನೀರು ಹಾಕಬೇಕು. ನೋಡಿ ಇದು 4ನೇ ಗ್ಲಾಸ್ ಆಯಿತಾ.
ಇಷ್ಟು ಹಾಕಿ ಉಪ್ಪು ಮತ್ತು ಗೀ ಮತ್ತು ಚಕ್ಕೆ ಲವಂಗ ನಿಮಿಷ ತೋರಿಸ್ತೇನೆ. ಇದು ಹಾಕಿ ಇದೊಂದೆಲೆ ಉಪ್ಪು ಹಾಕಿದ್ದೇನೆ, ಅದು ಟೇಸ್ಟ್ ನೋಡಿ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಬೇಕಷ್ಟೇ. ಅದೀಗ ಸಾಕಾಗಿರ್ಲಿಕ್ಕಿಲ್ಲ. ಈಗ ಗೀ ಹಾಕು ಆಯಿತಾ. ಎಲ್ಲ ಮೈಪಿದೆ ಸೀದಾ ಒಟ್ರಸ್. ಗೀ ಸ್ವಲ್ಪ ವೇಸ್ಟ್ ಆದರೆ ಸಹ ಬೇಜಾರಾಗ್ತದಲ್ಲ, ಅದಕ್ಕೆ ಈಗ ಹಿಡ್ದದಾಯ್ತು ಬಿಸಿಗೆ ಫುಲ್ ಅರಿತದಲ್ಲ ನೋಡಿ, ಫುಲ್ ಖಾಲಿ ಆಯಿತು. ಈಗ ಹತ್ತಿರ ಮಾಡಿ ಇಟ್ಟಿದ್ದೇನೆ, ಫುಲ್ ಬೀಳ್ತಾ ಉಂಟು ನೋಡಿ, ಕ್ಲೀನಾಗಿ ಬಂದಿದೆ ನೋಡಿ. ಅಕ್ಕಿ ತೊಳೆದಾಗಿದೆ, ಇಲ್ಲಿ ನೀರು ಸಹ ಕುದೀತುಂಟು. ಇನ್ನು ಹಾಕುವ. ಅಕ್ಕಿಯೆಲ್ಲ ಹಾಕಿ ಆಗಿದೆ, ಮುಚ್ಚಿಡು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸು, ಗೀ. ಹಾಗೆ ಇದು ತರಲಿಕ್ಕೆ ನೆನಪಿಲ್ಲ ಆಯಿತಾ, ಬೆಳ್ಳುಳ್ಳಿ ಮತ್ತು ಶುಂಠಿ. ಬೆಳ್ಳುಳ್ಳಿ ಉಂಟು, ಅದನ್ನು ಯಾರು ಕಟ್ ಮಾಡೋದು ಕಿರಿಕಿರಿ, ಅದಕ್ಕಿಂತ ಪೇಸ್ಟ್ ಹಾಕೋದು. ಇದನ್ನೀಗ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿ ಫ್ರೈ ಮಾಡಬೇಕು ನೋಡಿ. ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಸಣ್ಣ ತೊಳೆಯುವ ನೋಡಿ. ಆಯಿಲ್ ಹಾಕಿದ್ದೇನೆ, ಈಗ ಇದನ್ನು ಹಾಕು. ಇಷ್ಟು ಸಾಕು, ಸ್ವಲ್ಪ ತುಂಬ ಬೇಡ. ಮತ್ತು ಈ 2 ಐಟಮ್ ಇದನ್ನು ಹಾಕುವ. ಒಮ್ಮೊಮ್ಮೆ ನಾನು ಒಂದೊಂದು ಟೈಪ್ ಮಾಡಿದೆ ಆಯಿತು. ಇವತ್ತು ನಾನು ಆನಿಯನ್ ಹಾಕ್ತಿಲ್ಲ ಕಟ್ ಮಾಡಿ, ಟೊಮೆಟೊ ಸಹ ಹಾಕ್ತಿಲ್ಲ. ನೆಕ್ಸ್ಟ್ ಹಾಕುವ ಅಂತ ಗ್ರೇವಿ ರೆಡಿ ಆದಮೇಲೆ. ಗ್ರೇವಿ ರೆಡಿ ಅಂದರೆ ಗ್ರೈಂಡ್ ಮಾಡಿ ಆದಮೇಲೆ ಗ್ರೇವಿ ರೆಡಿ ಮಾಡ್ತೇವಲ್ಲ ಆಗ. ಅದಂದರೆ ಆನಿಯನಲ್ಲಿ ಒಮ್ಮೊಮ್ಮೆ ಹಾಕಿದರೆ ಸ್ಮೆಲ್ಲಿಗೆ ಮುಖಕ್ಕೆ ಹೊಡೆದಾಗೆ ಆಗ್ತದೆ, ಅದಕ್ಕೆ. ಮತ್ತು ನನಗೆ ಸಹ ಗಲೀಜಾಗ್ತದೆ, ಆನಿಯನ್ ಬಾಯಿಗೆಲ್ಲ ಸಿಗ್ತದೆ ಅಂತ, ಹಾಗೆ ಆಗ್ತದೆ ಅದಕ್ಕೆ. ನೋಡಿ 2 kg ಉಂಟು, 370. ಈಗ ಇದನ್ನು ಗ್ರೈಂಡ್ ಮಾಡುವ. ಇದಕ್ಕೆ ಸ್ವಲ್ಪ ನಾನು ತೆಂಗಿನಕಾಯಿ ಹಾಕ್ತೇನೆ ಆಯಿತಾ, ಟೇಸ್ಟ್ ಚೆಂದ ಆಗ್ತದೆ. ಹಾಗೆ ನೋಡಿ, ತೆಂಗಿನಕಾಯಿ ಹಾಕಿದ್ದೇನೆ. ಚಿಕನ್ ಕ್ಲೀನ್ ಮಾಡಿ ಹಾಕಿದ್ದೇನೆ. ಇದನ್ನು ಗ್ರೈಂಡ್ ಮಾಡುವ. ಆಗ ಫ್ರೈ ಮಾಡಿದ್ದೇವಲ್ಲ ಅದರಲ್ಲೇ ಚಿಕನನ್ನು ಸಹ ಮಾಡುವ ಆಯಿತಾ. ಚಿಕನನ್ನು ಬೇಯಲಿಕ್ಕೆ ಇಡುವ. ಟೊಮೆಟೊ ಮತ್ತು ಆನಿಯನ್ ಹಾಕಿದ್ದೇನೆ. ಬೇಳೆ ಸೊಪ್ಪು ಹಾಕಬೇಕು. ಫ್ರೈ ಆಯಿತು, ಇನ್ನು ಚಿಕನ್ ಹಾಕುವ. ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಲ್ಟ್ ಹಾಕಿದ್ದೇನೆ ಮತ್ತು ಎಲ್ಲ ಪೌಡರ್ ಹಾಕಿದ್ದೇನೆ. ಈಗ ಮಿಕ್ಸ್ ಮಾಡುವ. ಮತ್ತು ಕೆಲವರೆಲ್ಲ ನೀರೆಲ್ಲ ಹಾಕಿ ಬೇಯಲಿಕ್ಕೆ ಇಡ್ತಾರೇನೋ, ನಾನು ಹಾಗೆ ಇಡೋದಿಲ್ಲ ಆಯಿತಾ. ನಾನು ಮುಚ್ಚಿಡ್ತೇನೆ, ಆಗ ಅದು ನೀರು ಇದಾಗ್ತದಲ್ಲ, ಬರ್ತದಲ್ಲ. ನಾನು ತೆಗೆದಿಟ್ಟೆ ಆಯಿತಾ. ನಾಳೆ ಕಬಾಬ್ ಏನಾದರೂ ಮಾಡುವ ನೈಟಿಗೆ ಅಂತ ನೋಡಿ. ಇದನ್ನು ಮುಚ್ಚಿಡುವ. ನೋಡಿ ಹೇಗೆ ಆಗಿದೆ ಅಂತ. ಇನ್ನು ಗ್ರೈಂಡ್ ಮಾಡಿದ್ದು ಮಿಕ್ಸನ್ನು ಹಾಕುವ ಆಯಿತಾ. ಗ್ರೈಂಡ್ ಮಾಡಿಟ್ಟದನ್ನು ಹಾಕುವ. ಗ್ರೈಂಡ್ ಮಾಡಿದ್ದು ಹಾಕುವಲ್ಲ ನೋಡಿ, ಹೀಗೆ ಕಲರ್ ಬಂದಿದೆ. ಹೀಗೆ ಬಂದಿದೆ ನೋಡುವ ಆಯಿತಾ. ನೋಡಿ ನೋಡಿ, ಕರೆಕ್ಟ್ ಆಗಿದೆ ಆಯಿತಾ. ತಿನ್ನುವಾಗ ತೋರಿಸ್ತೇನೆ. ಹೇಗೆ ಹಸ್ಬೆಂಡ್ ಹತ್ರ ಮಗು ಹತ್ರ ಹೇಗೆ ಆಗಿದೆ ಅಂತ ಕೇಳುವ. ತಿನ್ನುವಾಗ ಕೇಳ್ತೇನೆ. ನೋಡಿ, ಗ್ರೇವಿ ರೆಡಿ ಆಗಿದೆ. ಆಫ್ ಮಾಡುವ ಇನ್ನು. ಈ ವಿಷಯ ಹೇಳೋಕೆ ಖುಷಿ ಆಗ್ತಿದೆ. ಮನೆಗೆ ಸ್ವಲ್ಪ ಕೊಂಡೋಗಿ ಕೊಡುವ ಅಂತ. ಟ್ರಾನ್ಸ್ಪೋರ್ಟ್ ಇದೆಯಲ್ಲ ಮನೆಗೆ
ಮನೆಗೆ ಸ್ವಲ್ಪ ಕೊಂಡೋಗಿ ಕೊಡುವ ಅಂತ. ನಮಗೆ ಮತ್ತೆ ನಾಳೆ ಮಗುವಿಗೆ ಟಿಫಿನಿಗೆ ಸಾಕಬೇಕಲ್ಲ. ಗ್ರೇವಿ ಹಾಕುವ. ಯಾವ ಪೀಸ್ ಅಂತಿಲ್ಲ, ಒಟ್ಟರಸೆ ಹಾಕಬೇಕು. ಒಂದಿಷ್ಟು ಕೊಂಡೋಗುವ ಅಂತ ಇದು ನಮಗೆ. ಮತ್ತು ನಾಳೆಗೆ ನೀರು ದೋಸೆ ಮಾಡುವಂಥ ಪ್ಲ್ಯಾನ್. ಗ್ರೀನ್ ಗ್ರೇವಿಗೆ ಒಳ್ಳಾಗ್ತದಲ್ಲ, ಮತ್ತು ಮಗುವಿಗೆ ಟಿಫಿನಿಗೆ ಹೋಗಿ ಕೊಟ್ಟು ಬರಬೇಕು. ಈಗ ಮನೆಗೆ ಹೋಗುದು. ಬಿಸಿ ಬಿಸಿ ಉಂಟು. ಹೋಗುವ ಮನೆಗೆ. ಮಗು ಬರ್ತಾನೆ ಗೊತ್ತಿಲ್ಲ, ಬರೋದಾದರೆ ಕರ್ಕೊಂಡು ಬರೋದು. ಈಗ ಹೋಗುದು ನಾನು ಮನೆಗೆ. ಮಳೆ ಆಯಿತಾ, ಈಗ ಬಂದೆ. കുഞ്ഞി ചൂട് 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 അങ്ങ് പോ കുറച്ചു ಎಲ್ಲ ಓ Wow, super! Mommy, love you! ಪಾನಿಪುರಿ ಇತ್ತಾಯ್ತಾ. ಹಸ್ಬೆಂಡ್ ಬಂದರೆ ಹೇಳಿದಲ್ಲ ಒಮ್ಮೆ ಮನೆಗೆ, ಹಾಗೆ ಹೇಳಿದರು ನಿಮಗೆ ಪಾನಿಪುರಿ ಇಟ್ಟಿದ್ದಾರೆ ಹೋಗ್ಬೇಕಂತೆ ಅಂತ. ಹಾಗೆ ಅವರು ಸಂಜೆ ತಿಂದಿರ್ಬೋದು. ನನಗೆ ಅಂತ ಅದು ಇಟ್ಟಿದ್ದಾರೆ. ಅದು ನನ್ನ ಮನೇಲಿ ಹಾಗೆ ಆಯಿತಾ. ಯಾರಿಗೆ ಎಂತೆಲ್ಲ ಕೊಡಬೇಕು ಅದು ಕೊಡ್ತಾರೆ. ನಾನು ಇಲ್ಲಿ ಇದ್ದೇನೆ ಅಂತ ನನ್ನನ್ನು ಮಿಸ್ ಮಾಡೋದಿಲ್ಲ. ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಇಡ್ತಾರೆ. ಮಗು ಬರ್ತಿದ್ದಾನೆ, ಬರ್ತಾನಂತೆ. 9:30 ಆಗಿದೆ, ಈಗ ಹೋಗುದು. ಮಗು ಬಂದದಕ್ಕೆ ಒಳ್ಳೆ ಆಗಿದೆ ಆಯಿತಾ. ನೋಡಿ ಇವರು ಇಲ್ಲಿ ಕಿತಾಪತಿ ಮಾಡ್ತಿದ್ದಾರೆ ಹಸ್ಬೆಂಡ್. ನೋಡಿ ಬೇರಳೆಗೆ ಉಪ್ಪು ಮತ್ತು ಖಾರ ಹುಡಿ ಹಾಕಿ ಇವನಿಗೆ ಭಾರಿ ಖುಷಿ ಆಯಿತು ಬಂದು. ಹ್ಯಾಪಿ, ನನಗೆ ಖುಷಿ ಆಯಿತು. ಇವನು ಇಲ್ಲದೆ ಬರುವುದಿಲ್ಲ ಅಲ್ಲ. ಅಲ್ಲಿ ಇಡ್ಡಿ, ಅಲ್ಲಿ ಇಡ್ಡಿ. ತಿರ್ತು ಮಾಡಚ್ಚಿ ಕರೆಂಟು ಹೋಯ್ತು. ದೂರ ಹೋಗ್ತೀನಿ. ನಾವು ಊಟ ಮಾಡೋದು. ಇವರಿಗೆ ಡ್ರೆಸ್ ಇಲ್ಲ ಇದ ಪಾಪ. ಯಾರಾದರೂ ಸ್ಪಾನ್ಸರ್ ಮಾಡಿದರೆ ಮಾಡ್ಬೋದು ಅಲ್ಲ, ಕಮ್ಮಿದಾಗುದಿಲ್ಲ. ಮಗು ಪಾಪ ಕಲಿತುಂಟು ನೋಡಿ, ಮಗು ಕಲಿಯೋದು ಅಲ್ಲಪ್ಪ. ಒಂದು ಕಲಿತಾಗಿದೆ ಮಾತ್ರ. ನಾವು ಊಟ ಮಾಡೋದು ಮತ್ತೆಂತ. ಊಟ ಕೊಡ್ಲಿಲ್ಲ, ನಾನು ಅಲ್ಲಿ ತಿಂದಿದ್ದಾನೆ. ಈಗ ಬಂಡಾಡು ಸಿಚುವೇಶನ್ ನೋಡುವಾಗ ಹೇಗೆ ಆಗಿದೆ ಸರಿ ಸರಿ ಸತ್ಯ. ಅವನ ಫೇವ್ರೇಟ್ ಗೀ ರೈಸ್, ಚಿಕನ್ ಗ್ರೇವಿ ಹಾಗೆಲ್ಲ. ಈಗ ಸ್ಕೂಲಿಗೆ ಸದ್ವಿ ಅಲ್ಲ ನಾಳೆ ಅಲ್ಲೇ. ಹೊರಗೆ ಇರ್ತೀರಿ. ಟೈಮ್ ಎಷ್ಟು? ನಮಗೆ ಮಾತ್ರ ಇಲ್ವಾ ಮಾರೆಯ? ಅಲ್ಲೆಲ್ಲ ಉಂಟೇನು ಕರ್ಮ. ಮಲಗುದಾ ಮಗು? ಮಲಗಿತಾ? ಈಗ ಎಂಡ್ ಮಾಡ್ತೇನೆ ಆಯಿತಾ. 11 ಗಂಟೆ ಆಗಿದೆ. ಮಲಗಲಿಕ್ಕೆ ಆಗಲಿಕ್ಕಿಲ್ಲ, ಫ್ಯಾನ್ ಇಲ್ಲದ ಮನೆಗಾರಿ ಚಿಕ್ಕ ಫ್ಯಾನ್ ಉಂಟು. ಮಲಗಿದ ಮಗು. ಇಷ್ಟ ಆಗಿರೋದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನೆನಪಲ್ಲಿ ಕಮೆಂಟ್ಸ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ನಾಳೆ ಸಿಗ್ತೇನೆ.